ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ತುಂಬ ದಿನ ಆಗೋಗಿದ್ದೀನಿ ನಾನು ವೀಡಿಯೋ ಅಪ್ಲೋಡ್ ಮಾಡಿ, 4-5 ದಿನ ಆಗೋಗಿತ್ತು. ಸುಮಾರು ಜನ ಮೆಸೇಜ್ ಮಾಡಿದ್ರಿ, ಹಾಗೆ ಕೆಲವರೆಲ್ಲ ಕಮೆಂಟ್ ಮಾಡಿದ್ರಿ, ಸಿಸ್ಟರ್ ಯಾಕೆ ವೀಡಿಯೋ ಹಾಕ್ತಿಲ್ಲ ಅಂತ. ನಿಮಗೆ ಗೊತ್ತಿದೆ ಅಲ್ವಾ, ಸ್ವಲ್ಪ ಬ್ಯುಸಿ ಆಗಿದ್ದೆ. ಅಂದರೆ ಮಗನ ಶಬರಿಮಲೆ ಕಳಿಸ್ತಾ ಇದ್ವಲ್ಲ, ಸ್ವಲ್ಪ ಮನೆ ಕೆಲಸ ಹಾಗೆ ನಂದು ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ ಅಷ್ಟೇ. ಸೊ ಇದು ಸ್ಯಾಟರ್ಡೆ ಮತ್ತು ಸಂಡೇ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೆ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ದೆ. ಇನ್ನು ಊರಿಗೆಲ್ಲ ಹೋದರೆ ವೆಜಿಟೇಬಲ್ಸ್ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ವೆಜಿಟೇಬಲ್ ಫ್ರೈ ಮಾಡಿಬಿಟ್ಟು ಬೇಳೆ ಸಾಂಬಾರು ಮಾಡ್ತಾಯಿದ್ದೆ. ಬ್ರೋಕೋಲಿ ಮತ್ತು ಬೇಬಿ ಕಾರ್ನ್ ಎಲ್ಲ ಇತ್ತು, ಅದೆಲ್ಲ ಹಾಕಿಬಿಟ್ಟು ಫ್ರೈ ಮಾಡಿಬಿಟ್ಟೆ, ಸೈಡ್ಸಿಗಾಗುತ್ತೆ ಅಂತ. ಹಾಗೆ ಬೇಳೆ ಮತ್ತು ಟೊಮೊಟೊ ಹಾಕಿ ತಿಳಿ ಸಾಂಬಾರು ಥರ ಮಾಡಿ, ಮತ್ತು ರೈಸ್ ಕೂಡ ಮಾಡಿದ್ದಾಯಿತು. ಆಮೇಲೆ ಊಟ ಕೂಡ ಮಾಡಿದ್ವಿ. ಆಮೇಲೆ ಮತ್ತೆ ನಂದು ಕೆಲಸಗಳೆಲ್ಲ ಹಾಗಾಗಿ ಇರುತ್ತಲ್ಲ, ಕೆಲಸದಲ್ಲಿ ಬ್ಯುಸಿ ಆದೆ, ಮತ್ತು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರುತಿ ಟೆಂಪಲ್ಗೆ ಬಂದಿದ್ವಿ. ಸಂಜೆ ಶನಿವಾರ ಅಲ್ವಾ, ಎಳ್ಬತ್ತಿ ಹಚ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಅಂದರೆ ಅರ್ಕೆ ಇತ್ತು ನಂದು, ಬೋರ್ವೆಲ್ ತೆಗ್ಸಿದ್ವಲ್ಲ, ಆಗ ಅರ್ಕೆ ಮಾಡ್ಕೊಂಡಿದ್ದೆ. ಹಾಗಾಗಿ ಪೂಜೆ ಮಾಡಿಸೋದಿತ್ತು. ಬಂದು ಪೂಜೆ ಎಲ್ಲ ಮಾಡಿಸಿದ್ದಾಯಿತು. ಪೂಜೆ ಎಲ್ಲ ಮಾಡಿಸಾದ್ಮೇಲೆ ಅಲ್ಲೇ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಆವಾಗ ತೊಗೊಂಡಿದ್ದಂತಹ ಕ್ಲಿಪ್ಪಿಂಗ್ ಇದು. ಅದಾದಮೇಲೆ ನಾನು ಏನು ಮಾಡಿದ್ವಿ ಅಂತಂದರೆ, ಮನೆಗೆ ಬರಲಿಲ್ಲ ನಾವು. ಪಾಪುಗೆ ಹೇಗಿದ್ರು ಬಟ್ಟೆ ತೊಗೋಬೇಕಾಗಿತ್ತು. ಪಾಪುಗೆ ಅಂದರೆ ನನ್ನ ಮಗನಿಗೆ ಬಟ್ಟೆ ತೊಗೋಬೇಕಾಗಿತ್ತು. ಅಂದರೆ ಶಬರಿಮಲೆ ಕಳಿಸ್ತಿದ್ವಲ್ವಾ, ಹೊಸ ಬಟ್ಟೆ ಬೇಕಿತ್ತು. ಹಾಗಾಗಿ ಹೊಸ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಹಾಗೇ ಶಾಪ್ಗೆ ಹೊರಟ್ವಿ. ಅಲ್ಲೇ ನಮ್ಮ ಮನೆ ಹತ್ರನೇ ಬೇಕಾದ ಶಾಪ್ಗಳಿದೆ, ಅಲ್ಲಿಗೆ ಬಂದ್ವಿ. ಅವನಿಗೆ ಕ್ಯಾಶುವಲ್ ವೇರ್ಸೇ ತೊಗೊಂಡೆ. 2 ಪೇರ್ ತೊಗೊಂಡೆ ನಾನು. ನೆಕ್ಸ್ಟ್ ತೋರಿಸ್ತೀನಿ ಯಾವ ಬಟ್ಟೆ ತೊಗೊಂಡೆ ಅಂತ ಹೇಳಿ. ತೊಗೊಂಡೆ ಒಂದು 2 ಪೇರು, ಒಂದು ಶರ್ಟು ಮತ್ತು ಪ್ಯಾಂಟು, ಇನ್ನೊಂದು ಶಾರ್ಟ್ಸ್ ಮತ್ತು ಟೀ ಶರ್ಟು ಆ ಥರದ್ದು ತೊಗೊಂಡೆ. ಆಮೇಲೆ ಇಲ್ಲಿ ಅದೇ ಶಾಪಲ್ಲಿ ಸ್ಯಾರಿಗಳನ್ನ ನೋಡಿದೆ. ಸ್ಯಾರಿಗಳ ಮೇಲೆ ಪ್ರೈಸ್ ಹಾಕಿರ್ತಾರಲ್ಲ, ಅದನ್ನು ಚೆಕ್ ಮಾಡಿದೆ ಅಷ್ಟೇ. ಯಾಕಂದರೆ ನಾನು ಕೂಡ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ. ಏನಪ್ಪ ಅಂತಂದರೆ, ಇಲ್ಲಿ ಸ್ಯಾರಿ ಮೇಲೆ ಏನು ಪ್ರೈಸ್ ಹಾಕಿದ್ದಾರೆ ಅದೇ ಪ್ರೈಸು. ಆ ಶಾಪಲ್ಲಿ ಯಾವುದೇ ರೀತಿ ಡಿಸ್ಕೌಂಟ್ ಕೊಡಲ್ಲ. ಯಾಕಂದರೆ ನಾನು ಕೂಡ ಮಕ್ಕಳ ಬಟ್ಟೆ ತೊಗೊಂಡೆ, 5% ಕೂಡ ಡಿಸ್ಕೌಂಟ್ ಕೊಡಲಿಲ್ಲ. ಏನು ಪ್ರೈಸ್ ಇರುತ್ತೆ ಅದೇ ಪ್ರೈಸು ತೊಗೊಂಡ್ರು. ಸೊ ಸ್ಯಾರಿಗಳಿಗೂ ಸೇಮ್ ಆಗೇ ಇತ್ತು. ಇದೇ ಸ್ಯಾರಿಗಳು, ಡೋಲಾ ಸಿಲ್ಕ್ ಸ್ಯಾರೀಸಲ್ಲಿ ಏನು ಕಾಣಿಸ್ತಿದೆ, ಇದೇ ಸ್ಯಾರಿಗಳು ಆ ಸೇಮ್ ಕಲರು ನಾನು ಕೂಡ ಸೇಲ್ ಮಾಡಿದ್ದೀನಿ, ತರಿಸ್ಕೊಟ್ಟಿದ್ದೀನಿ. ಬಟ್ ನಮ್ಮ ಹತ್ರ ಎಷ್ಟು ಕಡಿಮೆ ಕೊಡಿಸಿದ್ದೀನಿ ಗೊತ್ತಾ? ಅದ್ರ ಮೇಲೆ ನೀವು ನೋಡ್ಬೋದು ಪ್ರೈಸ್ ಏನಿದೆ ಅಂತ. ಬಟ್ ಜನ ಯಾಕಂಗೆ ನಮ್ಮ ಹತ್ರ ಕಡಿಮೆ ಕೇಳ್ತಾರೆ, ಬಟ್ ಅಲ್ಲಿ ಎಷ್ಟು ಇದ್ರೂ ಅಂಗಡಿಲಿ ಕೊಟ್ಟು ತೊಗೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅದಾದಮೇಲೆ ಪಾಪುಗೂ, ನನ್ನ ಮಗಳಿಗೂ ಕೂಡ ಬಟ್ಟೆ ತೊಗೊಳ್ಳೋಣ ಅಂದ್ಬಿಟ್ಟು ಹಾಗೆಯೇ ಬಂದು ಅವಳಿಗೆ ಕಾಟನಲ್ಲಿ ಫ್ರಾಕ್ ತೊಗೊಂಡೆ 2. ಹಾಗೆ ಒಂದು ಸಿಪ್ಪರ್ ಬೇಕಾಗಿತ್ತು, ಬಟ್ ಸಿಪ್ಪರ್ ತೊಗೊಳ್ಳಿಲ್ಲ, ಯಾಕೆ ಕ್ವಾಲಿಟಿ ಇಷ್ಟ ಆಗಲಿಲ್ಲ, ಅದಕ್ಕೋಸ್ಕರ. ಹಾಗೆ ಗ್ರಂಥಿಗೆ ಅಂಗಡಿಲಿ ಸ್ವಲ್ಪ ಪೂಜೆ ಸಾಮಾನೆಲ್ಲ ತೊಗೊಂಡು, ಹಣ್ಣು ತೊಗೊಂಡು ಮನೆಗೆ ಬಂದ್ವಿ. ಶನಿವಾರ ಅಲ್ವಾ, ನಾನು ಪೂಜೆ ಮಾಡಿದಾಗ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ದೇವಸ್ಥಾನದಿಂದ ಬಂದು, ನಾನು ಯಾವಾಗಲೂ ಅಷ್ಟೇ ದೇವಸ್ಥಾನದಿಂದ ಬಂದ ತಕ್ಷಣ ದೇವಸ್ಥಾನದಿಂದ ಏನು ಪ್ರಸಾದ ತಂದಿರ್ತೀವಿ ಅದನ್ನು ದೇವ್ರ ಮನೇಲಿ ಇಟ್ಬಿಟ್ಟು ಮತ್ತೊಂದು ಸಲ ಕೈ ಮುಗಿತೀನಿ. ಅದೊಂದು ಅಭ್ಯಾಸ ಇದೆ ನನಗೆ. ದೇವ್ರ ಮನೆಗೆ ತೊಗೊಂಡೋಗಿ ಇಟ್ಬಿಟ್ಟು ಎಲ್ಲ ಕೈ ಮುಗಿದ್ಬಿಟ್ಟು ಬಂದೆ. ಹಾಗೆ ಇನ್ನು ಅಡುಗೆ ಮನೆಯಲ್ಲಿ ಏನೂ ಕೂಡ ನಾನು ಜೋಡಿಸ್ಕೊಂಡಿಲ್ಲ ಸರಿಯಾಗಿ, ಟೈಮ್ ಇಲ್ಲ, ಅದಕ್ಕೋಸ್ಕರ ಎಲ್ಲ ಹಾಗಾಗಿ ಇಟ್ಟಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ಜೋಡಿಸ್ಕೊಂಡು. ಆಮೇಲೆ ಬಟ್ಟೆ ತೆಗೆದಿಟ್ಟಿದ್ದ ಒಣಗಿಸಿರ್ಲಿಲ್ಲ, ಅದನ್ನ ಒಣಗೋಕ್ಕಾಗ್ತೆ. ಹಾಗೆ ಹೆಂಗಿದ್ರು ನಾಳೆಗೆ ಚಟ್ನಿ ಪುಡಿ ಮಾಡೋದಿತ್ತು, ಅವ್ರಿಗೆ ಕೊಟ್ಟು ಕಳ್ಸೋದಕ್ಕೆ. ಅಯ್ಯಪ್ಪ ಅದು ಶಬರಿಮಲೆಗೆ ಹೋಗ್ತಾರಲ್ಲ ಅವ್ರಿಗೆ. ಅದಕ್ಕೆ ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ. ಕಡಿಮೆ ಊರಿನಲ್ಲಿ ಕೆಂಪಾಗೋ ತನಕ ಹುರ್ಕೋಬೇಕು. ಕಹಿ ಅದು ಏನದು ಸೀದೋಗ್ಬಿಟ್ರೆ ಕಹಿ ಬಂದುಬಿಡುತ್ತೆ. ಅದಾದಮೇಲೆ ಅದೇ ತವ ಬಿಸಿ ಇತ್ತು, ಅದಕ್ಕೆ ಜೀರಿಗೆ ಹಾಕ್ಕೊಂಡು ಹುರ್ಕೊಂಡೆ. ಅದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ, ಮಲಗಿಬಿಟ್ವಿ. ನೆಕ್ಸ್ಟ್ ಡೇನೂ ಆಫ್ಟರ್ನೂನಿಂದನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ರವೆ ಉಂಡೆ ಮಾಡೋಣ ಅಂತ ರವೆ ಉಂಡೆ ಮಾಡ್ತಾಯಿದ್ದೀನಿ. ಅದಕ್ಕೆ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ದ್ರಾಕ್ಷಿ ಹುರ್ಕೊತೀನಿ. ನನ್ನ ಮಗ ಏನು ಬೇಕು ನಿಮಗೆ ತಿನ್ನೋದಕ್ಕೆ, ಏನಪ್ಪ ಬೇಕು ಅಂತ ಕೇಳಿದ್ದಕ್ಕೆ ಅವನು ರವೆ ಉಂಡೆ ಬೇಕು ಅಮ್ಮ ಅಂತ ಹೇಳ್ದ. ಕಜ್ಜಾಯ ಮಾಡಬೇಕು ಅಂತ ಹೇಳ್ತಿದ್ರು, ಬಟ್ ಕಜ್ಜಾಯ ಸಂಗೀತ ನಾನು ಮಾಡ್ತೀನಿ ಬಿಡಕ್ಕ ಅಂತ ಹೇಳಿದ್ಲು. ಸೊ ಇಬ್ಬರು ಜೊತೆಲಿ ಅಲ್ವಾ ಹೋಗ್ತಿರೋದು, ಸರಿ ಅವಳು ಮಾಡಿದ್ರೇನು ನಾನು ಮಾಡಿದ್ರೇನು ಅಂತ ಹೇಳಿ ಸುಮ್ಮನಾದೆ. ಸಂಗೀತ ಕಜ್ಜಾಯ ಮಾಡ್ತೀನಿ ಅಂದ್ಲು. ಸೊ ನಾನು ಚಪಾತಿ ಮತ್ತು ಚಟ್ನಿ ಪೌಡರು ಮತ್ತು ರವೆ ಉಂಡೆ ಮಾಡೋಣ ಅಂದ್ಕೊಂಡು ಸುಮ್ಮನಾದೆ. ಇವಾಗ ನಾನು ರವೆ ಉಂಡೆಗೆ ಅಂತ ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡು, ಅದಾದಮೇಲೆ ನಾನು ರವೆನ ಹುರ್ಕೊತಾ ಇದ್ದೀನಿ. ನಾನು ರವೆನ ಇಲ್ಲಿ ಸಣ್ಣ ರವೆ ಬರುತ್ತೆ ಗೊತ್ತಾ, ಆ ರವೆನ ತೊಗೊಂಡಿದ್ದೀನಿ. ಚಿರೋಟಿ ರವೆ ಅಂತ ಹೇಳ್ತಾರಲ್ಲ, ಆ ರವೆ ತೊಗೊಂಡಿದ್ದೀನಿ. ದಪ್ಪ ರವೆ ಆದರೆ ಉಂಡೆ ಕಟ್ಟೋಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗೂ ಕೂಡ ಬರೋಲ್ಲ. ಅದಕ್ಕೋಸ್ಕರ ಸೇಮ್ ಅದೇ ತುಪ್ಪಕ್ಕೆ ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನನ್ನ ಮಗಳು ಬೇರೆ ಕೆಳಗಡೆ ಕೂರಿಸ್ಬಿಟ್ಟಿದ್ದೆ, ಅವಳನ್ನ ಎತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಇವತ್ತು ಹಸ್ಬೆಂಡ್ ಕೂಡ ಇರಲಿಲ್ಲ, ಅವರು ಸ್ವಲ್ಪ ಬ್ಯುಸಿ ಇದ್ದರು. ಸೊ ಒಬ್ಬಳೇ ಆಗ್ತಿರ್ಲಿಲ್ಲ.
ಏನು ಮಾಡೋದು, ಮಕ್ಕಳಿರುವಾಗ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಅವಳನ್ನ ಕೆಳಗಡೆ ಕೂರಿಸ್ಕೊಂಡು ಅವಳ ಕಡೆನೇ ನೋಡ್ಕೊಂಡು ರವೆನ ಹುರ್ಕೊತಾ ಇದ್ದೆ. ರವೆ ಹುರಿದು ಆದಮೇಲೆ ಕೆಂಪಗಾಗಬೇಕು ರವೆ ಅಷ್ಟೇ, ಘಮ ಘಮ ಅಂತ ಪರಿಮಳ ಬರಬೇಕು ಅಷ್ಟೇ, ಸೀದೋಗಬಾರ್ದು. ಅದು ಹುರಿದು ಆದಮೇಲೆ ನಾನು ಅದೇ ರವೆಗೇ ಇದನ್ನು ಹಾಕ್ಕೊಂಡೇನು, ಕೊಬ್ಬರಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಆ ಕೊಬ್ಬರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಅದು ಸ್ವಲ್ಪ ಫ್ರೈ ಆದಂಗೆ ಆಗುತ್ತೆ, ಯಾಕಂದರೆ ಒಂದು 2-3 ದಿನ ಆಗುತ್ತಲ್ವ ಅವ್ರು ಇಟ್ಕೊಂಡು ತಿನ್ನೋದಕ್ಕೆ, ಹಾಳಾಗಲ್ಲ ಅಂತ ಹೇಳಿ. ಆಮೇಲೆ ಸಕ್ಕರೆ ಕೂಡ ನಾನು ಈ ಸಲ ಪೌಡರ್ ಮಾಡಿಕೊಂಡು ಏಲಕ್ಕಿ ಮತ್ತು ಸಕ್ಕರೆನ ಮಿಕ್ಸಲ್ಲಿ ಪೌಡ್ರ್ ಮಾಡಿಕೊಂಡೆ. ಆಮೇಲೆ ಗೋಡಂಬಿ ದ್ರಾಕ್ಷಿನ ಹುರಿದಿಟ್ಕೊಂಡಿದ್ನಲ್ಲ ಅದು ಕೂಡ ಹಾಕಿ ಇನ್ನು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಅದು ಸ್ವಲ್ಪ ಬಿಸಿನಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡು ನಾನು ರವೆ ಉಂಡೆ ಕಲಿಸ್ತಿದ್ದಿದ್ದು ಯಾವಾಗ್ಲೂ. ಆದರೆ ಈ ಸಲ ಹಾಲು ಹಾಕಿಲ್ಲ ನಾನು. ಅಂದರೆ ಅವರು ತಿನ್ನೋಷ್ಟರಲ್ಲಿ ನಾನು ರವೆ ಉಂಡೆ ಮಾಡಿರೋದಕ್ಕೂ ಅವ್ರು ತಿನ್ನೋದಕ್ಕೂ ಒಂದು 2-3 ದಿನ ಟೈಮ್ ಆಗಿಬಿಡುತ್ತೆ. ಅಷ್ಟರಲ್ಲಿ ಹಾಳಾಗಿಬಿಟ್ರೆ ಕಷ್ಟ ಅಲ್ವಾ. ಅದು ದೇವಸ್ಥಾನಕ್ಕೆ ಹೋಗುವಾಗ ತೊಗೊಂಡು ಹೋಗ್ತಿರೋದು, ಅದೆಲ್ಲ ಅಡುಗೆ ಎಲ್ಲ ಕೆಟ್ಟೋಗಬಾರ್ದು, ಚೆನ್ನಾಗಿ ಅನಿಸಲ್ಲ ಅಂತ ಬಿಸಿ ನೀರಲ್ಲಿ ಕಲಿಸ್ತಾ ಇದ್ದೀನಿ. ನನ್ನ ಮಗಳು ಮುನ್ಸ್ಕೊಂಡ್ಬಿಟ್ಟಿದ್ಲು, ಕೆಳಗಡೆ ಕೂರಿಸ್ಬಿಟ್ಟಿದ್ನಲ್ಲ ನಾನು, ಅದಕ್ಕೆ ಮುನ್ಸ್ಕೊಂಡ್ಬಿಟ್ಟಿದ್ಲು. ಅವಳನ್ನ ಎತ್ಕೊಂಡು ಅವಳಿಗೆ ಸಮಾಧಾನ ಮಾಡಿಕೊಂಡು ಹಾಗೆ ಮಾಡ್ತಾಯಿದ್ದೀನಿ. ಒಂದು ಕೈನಲ್ಲಿ ಎತ್ಕೊಂಡು ಒಂದು ಕೈಲಿ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಹೊತ್ತು ಎತ್ಕೊಳ್ಳೋದು, ಸ್ವಲ್ಪ ಹೊತ್ತು ಕೆಳಗಡೆ ಕೂರಿಸೋದು, ಈ ಥರ ಮಾಡ್ಕೊಂಡು ಹೆಂಗೋ ಮಾಡ್ತಾಯಿದ್ದೆ. ಅಂದರೆ ಹಸ್ಬೆಂಡ್ ಇದ್ದಿದ್ದರೆ ಪರವಾಗಿರಲಿಲ್ಲ, ಅವರು ಸ್ವಲ್ಪ ಬ್ಯುಸಿ ಇದ್ದರು. ಇನ್ನೇನು ಮಾಡೋದು ಅಂತ ಹೇಳಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಬಿಸಿ ನೀರು ಹಾಕಿ ಒಂದು ಅದಕ್ಕೆ ಬಂದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕಡಿಮೆ ಊರಿನಲ್ಲೇ ಮುಚ್ಚಳ ಮುಚ್ಚಿ ಇಟ್ಬಿಟ್ಟಿದ್ದೆ. ಮೆತ್ತಗಾಗಲಿ, ಸ್ವಲ್ಪ ರವೆ ಅರಳ್ಕೋಬೇಕು, ಸಾಫ್ಟ್ ಆಗಬೇಕು ಅಂತ. ಇವಾಗ ಚೆನ್ನಾಗಿ ಅದದಲ್ಲಿ ಬಂದಿತ್ತು. ಇವಾಗ ಉಂಡೆ ಕಟ್ಟಿಟ್ಕೊತಾ ಇದ್ದೀನಿ. ಆಮೇಲೆ ಶೇಂಗಾ ಚಟ್ನಿ ಮಾಡೋಕ್ಕೆ ರಾತ್ರಿನೇ ನಾನು ಕಡಲೆ ಬೀಜ ಎಲ್ಲ ಹುರಿದಿದ್ನಲ್ಲ, ಅದ್ರ ಜೊತೆಗೆ ನಾನು ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಮತ್ತು ರುಚಿಗೆ ಖಾರದ ಪುಡಿ ಇಷ್ಟನ್ನು ಹಾಕಿಬಿಟ್ಟು ಅದನ್ನು ಕೂಡ ಎಣ್ಣೆಯಲ್ಲಿ ಹುರ್ಕೊಂಡು ಇಟ್ಕೊತಾ ಇದ್ದೀನಿ. ಗರಿ ಗರಿ ಆಗಬೇಕು ಕರಿಬೇವು ಸೊಪ್ಪು, ಅಲ್ಲಿ ತನಕ ಹುರಿದಿಟ್ಕೊಂಡ್ರೆ ಮಿಕ್ಸ್ ಮಾಡಿದಾಗ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕಿದ್ದೀನಿ ಇದ್ರೊಳಗಡೆಗೆ. ಇಷ್ಟನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿ ಪೌಡ್ರು, ಹಾಳಾಗಲ್ಲ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ರವೆ ಉಂಡೆ ಮಾಡಿದ್ದಾಯಿತು. ಇನ್ನು ಶೇಂಗಾ ಚಟ್ನಿ ಮಾಡಬೇಕು. ಅದು ಪಾಪು ಮಲ್ಕೊಳ್ತಾ ಇದ್ದು, ಅದಕ್ಕೆ ಕರ್ಕೊಂಬಂದ್ಬಿಟ್ಟೆ ಮಲಗಿಸೋದಕ್ಕೆ ಅಂತ. ಮಲ್ಕೊಂಡಿದ್ದಾಳೆ. ಅದು ಮಾಡಿಬಿಟ್ಟು ಆಮೇಲೆ ಏನಿದ್ರು ಚಪಾತಿ ಮಾಡ್ಕೋಬೇಕು, ಅಷ್ಟೇನು ಕೆಲಸ ಇರೋದು. ರವೆ ಉಂಡೆ ಸ್ವಲ್ಪ ಅದು ಬಿಸಿ ಇತ್ತಲ್ಲ, ಸ್ವಲ್ಪ ತಣ್ಣಗಾಗಲಿ ಅಂತ ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ, ತಟ್ಟೆನಲ್ಲಿ ಹಾಕಿಟ್ಟಿದ್ದೀನಿ. ಅಷ್ಟರೊಳಗಡೆ ನನ್ನ ಮಗಂದು ಬಟ್ಟೆಗಳೆಲ್ಲ ಪ್ಯಾಕ್ ಮಾಡೋಣ ಅಂದ್ಕೊಂಬಂದೆ. ಮೊನ್ನೆ ಶಾಪಿಂಗ್ ಹೋಗಿದ್ನಲ್ಲ, ಅದು ನಿನ್ನೆ, ಅದು ಏನೇನು ತಂದಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಅವನಿಗೆ ಬಟ್ಟೆಗಳು 2 ಪೇರ್ ತೊಗೊಂಡು ಬಂದೆ. ಟೀ ಶರ್ಟ್ಸು ನೋಡಿ, ಚೆನ್ನಾಗಿದೆ. ಫ್ಯಾಬ್ರಿಕ್ಕು ಅಷ್ಟೇ ಸೂಪರಾಗಿದೆ, ಚೆನ್ನಾಗಿದೆ ಅನ್ನಿಸ್ತು ನನಗೆ. ಅವನಿಗೆ ಈ ಥರ ಕ್ಯಾಶುವಲ್ ವೇರ್ಸೇ ಇಷ್ಟಪಡ್ತಾನೆ ಅವನು. ಅದಕ್ಕೆ ಇದೊಂದು ಟೀ ಶರ್ಟು, ಅದಕ್ಕೆ ಪೇರ್ ಒಂದು ಪ್ಯಾಂಟು. ಚೆನ್ನಾಗಿದೆ ಬಟ್ಟೆ ಇದು. ಅದ್ರ ಜೊತೆಗೆ ಇನ್ನೂ ಇದೊಂದು ಟೀ ಶರ್ಟು. ಇದು ಇರುಮುಡಿ ದಿನ ಹಾಕೋದಕ್ಕೆ ಅಂತ ತೊಗೊಂಡಿದ್ದು. ಇರುಮುಡಿ ಕಟ್ಕೊಂಡು ಹೋಗ್ತಾರಲ್ಲ, ಅವತ್ತು ಹೊಸ ಬಟ್ಟೆ ಬೇಕಲ್ಲ, ಅದಕ್ಕೆ ಇದು. ಹಾಗೆ ಅದಕ್ಕೆ ಇದು ಇವತ್ತು ಶಾರ್ಟ್ಸ್ ಕೊಟ್ಟಿದ್ದಾರೆ, ಪ್ಯಾಂಟ್ ತೊಗೊಳ್ಳಿಲ್ಲ, ಶಾರ್ಟ್ಸೇ ತೊಗೊಂಡೆ. ಶಾರ್ಟ್ಸು ಇದಕ್ಕೆ. ಹಾಗೆ ಮಾಮೂಲಿ ಹಂಗೆ ಇನ್ನು ಬೇಕಾಗಿ ಇದು ಒಂದು ಇದು ತೊಗೊಂಡಿದ್ದು, ಜಮ್ಖಾನ ಬೇಕು ಅಂತ ಹೇಳಿದರು. ಜಮ್ಖಾನ ಸ್ವಲ್ಪ ಭಾರ ಇದೆ ಅಂತ ಅನ್ನಿಸ್ತು, ಭಾರ ಹೊರಕ್ಕಾಗಲ್ವಲ್ಲ, ಅದಕ್ಕೆ ಈ ಥರದ್ದೊಂದು ಬೆಡ್ ಸ್ಪ್ರೆಡ್ ತೊಗೊಂಡು ಬಂದಿದ್ದೀನಿ. ಹೊಸ ಅದು ಚೆನ್ನಾಗಿದೆ, ಟೆಡಿ ಬೇರೆ ಥರದ್ದಿದೆ. ಇದು ಅವ್ರಿಗೆ ಇರುಮುಡಿ ಕಟ್ತಾರಲ್ಲ, ಇರುಮುಡಿನ ಸುತ್ತಕೊಂಡು ಒರೆಸೋದಕ್ಕೆ, ತಲೆ ಮೇಲೆ ಒರೆಸೋದಕ್ಕೆ ಇದು. ಮತ್ತು ಅವನಿಗೆ ಮೆಡಿಸನ್ಸ್ಗಳು ಕೂಡ ಹಾಕ್ತಾಯಿದ್ದೀನಿ. ಯಾಕಂದರೆ ಹೊರಗಡೆ ಹೋಗ್ತಿರೋದು, ಏನಾದರೂ ಶೀತ, ನೆಗಡಿ, ಜ್ವರ, ಹೊಟ್ಟೆ ನೋವು ಈ ಥರ ಏನಾದ್ರು ಬಂದರೆ ಇರಲಿ ಅಂತ. ಹೊಟ್ಟೆ ನೋವು, ಶೀತದ್ದು, ಹಾಗೆ ಜ್ವರದ್ದು, ಮತ್ತು ಕೆಮ್ಮುದು, ಮತ್ತು ಇದು ವಾಮಿಟ್. ಅವನು ವಾಮಿಟ್ ಮಾಡಲ್ಲ. ತುಂಬ ಕಡೆ ನಾವು ಜರ್ನಿ ಮಾಡಿದ್ದೀವಿ, ಲಾಂಗ್ ಜರ್ನಿ ಕರ್ಕೊಂಡು ಹೋಗಿದ್ದೀವಿ ಅವ್ನ ಮಗುವಿಂದನೂ. ಅವ್ನು ಯಾವಾಗಲೂ ವಾಮಿಟ್ ಎಲ್ಲ ಮಾಡ್ಕೊಳ್ಳಲ್ಲ. ಅಕಸ್ಮಾತ್ ಬೇರೆ ಯಾರಾದರೂ ವಾಮಿಟ್ ಮಾಡೋದನ್ನ ನೋಡಿಬಿಟ್ಟು ಏನಾದರೂ ಅವನಿಗೆ ಸೆನ್ಸ್ ಆದರೆ ಇರಲಿ ಅಂದ್ಬಿಟ್ಟು ವಾಮಿಟ್ದೊಂದು ಇದಿಷ್ಟು ಪ್ಯಾಕ್ ಮಾಡ್ತಾಯಿದ್ದೀನಿ. ಇದಿಷ್ಟು ಮಗನಿಗೆ ಅಂತ ತಂದಿದ್ದು. ಸೊ ಮಗನಿಗೆ ಅಂತ ತಂದಮೇಲೆ ನನ್ನ ಮಗಳಿಗೂ ಏನಾದ್ರು ತೊಗೋಬೇಕಲ್ವ, ಅದಕ್ಕೆ ನನ್ನ ಮಗಳಿಗೂ ಕೂಡ ಬಟ್ಟೆ ತೊಗೊಂಡು ಬಂದಿದ್ದೀನಿ. ಏನು ತಂದಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಫಸ್ಟು ಇದೊಂದು ಫ್ರಾಕ್ ತೊಗೊಂಡೆ, ಕುಕುಂಬರ್ ಬ್ರ್ಯಾಂಡ್ದು ಫ್ರಾಕ್. ಇದು ತುಂಬ ಚೆನ್ನಾಗಿದೆ ಫ್ರಾಕು, ತುಂಬಾ ಇಷ್ಟ ಆಯಿತು, ಸಖತ್ತಾಗಿದೆ. ಕಾಟನ್ ಫ್ರಾಕ್, ಕಂಫರ್ಟಬಲ್ ಆಗಿರ್ತಾಳೆ ಅಂತೇಳಿ ಕಾಟನ್ನೇ ತೊಗೊಂಡಿದ್ದೀನಿ. ಇದನ್ನು ನಾಳೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ, ಇರುಮುಡಿ ಅಲ್ವಾ, ಅವತ್ತು ನನ್ನ ಮಗಳಿಗೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು. ಹಾಗೆ ಇದು ಒಂದು ಸೂಪರಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಫ್ರಾಕು, ತುಂಬ ಚೆನ್ನಾಗಿದೆ. ಸ್ಲೀವ್ಸಿಗೆ ಈ ಥರ ವೈಟ್ ಬರುತ್ತೆ, ಚೆನ್ನಾಗಿದೆ ಅನ್ನಿಸ್ತು ನಂಗೆ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದು. ಇದೂ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಪಾಪುಗೆ, ಫುಲ್ ಸ್ಲೀವ್ಸ್ ಇದೆಯಲ್ಲ ಅದಕ್ಕೆ. ಆ್ಯಂಡ್ ಅದಕ್ಕೆ ಮ್ಯಾಚಿಂಗ್
ಹೇರ್ ಬ್ಯಾಂಡ್ ಇದು ಏನಕ್ಕೆ ತೊಗೊಂಡೆ ಅಂದರೆ ನಮಗೆ ಈ ತಿಂಗಳಲ್ಲೇ ಅಂದರೆ ನೆಕ್ಸ್ಟ್ ವೀಕಲ್ಲಿ ಒಂದು ಮದುವೆ ಇದೆ, ನಮ್ಮ ತುಂಬ ಕ್ಲೋಸ್ ರಿಲೇಟಿವ್ ಅವ್ರದ್ದು ಮದುವೆ ಇದೆ. ಸೊ ಮದುವೆಗೆ ಹೋಗಬೇಕು, ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಮನೇಲಿರೋದು ಯಾವುದಾದ್ರೂ ಹಾಕೋಣ ಲಂಗ ಬ್ಲೌಸ್ ಆ ಥರದ್ದು ಅಂದ್ಕೊಂಡೆ. ಯಾಕೋ ಇದು ನೋಡಿದ ತಕ್ಷಣ ಇಷ್ಟ ಆಗೋಯ್ತು, ಅದಕ್ಕೆ ಇದನ್ನೇ ತೊಗೊಂಡೆ. ಅದಾದಮೇಲೆ ಇದು ಒಂದು ಪೇರ್ ಒಳಗೆ ಶೂ ತೊಗೊಂಡೆ, ಸಾಫ್ಟು ಬರುತ್ತಲ್ಲ ಆ ಥರದ್ದು. ರೆಡ್ ಕಲರ್ ನೋಡಿದೆ, ರೆಡ್ ಸಿಗಲಿಲ್ಲ. ಸೊ ಇದು ಮ್ಯಾಚ್ ಆಗುತ್ತೆ, ಇದಕ್ಕೆ ಮ್ಯಾಚ್ ಆಗುತ್ತೆ, ಅದಕ್ಕೆ ಇದನ್ನೇ ತೊಗೊಂಡೆ. ಇದಿಷ್ಟು ನನ್ನ ಮಗಳಿಗೆ ತೊಗೊಂಡು ಬಂದಿದ್ದು ಆ್ಯಂಡ್ ನನ್ನ ಮಗನಿಗೆ ಅದು. ಇನ್ನು ನಮಗೆಲ್ಲ ಏನು ತೊಗೊಳ್ಳಿಲ್ಲ, ಹೀಗೆ ಸ್ಯಾರಿಗಳಿದೆಯಲ್ಲ ಅದನ್ನೇ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಆ್ಯಂಡ್ ಡ್ರೆಸ್ಸು ಅಷ್ಟೇ, ನಾನೊಂದು ಡ್ರೆಸ್ಸು ನಾನು ಸೇಲ್ ಮಾಡೋಕ್ಕೆ ಅಂತ ತರಿಸಿದ್ದೀನಲ್ವಾ, ಅದರಲ್ಲೇ ಒಂದು ಡ್ರೆಸ್ಸು ನಾನು ತೊಗೊಳ್ತೀನಿ, ಅದನ್ನೇ ಒಂದು ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆಗೆ. ಗೊತ್ತಿಲ್ಲ ಇನ್ನೂ ಯಾವುದಂತ ಫಿಕ್ಸ್ ಆಗಿಲ್ಲ, ಎಲ್ಲ ಚೆನ್ನಾಗಿದೆ ಡ್ರೆಸ್ಸಸ್ಸು. ನೋಡಿಬಿಟ್ಟು ಯಾವುದಾಗುತ್ತೆ ಅದನ್ನು ವೇರ್ ಮಾಡ್ತೀನಿ. ನಾನು ಹಾಕ್ಕೊಂಡ್ಮೇಲೆ ಯಾವ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ, ಆಗ ನಿಮಗೂ ಒಂದು ಗೊತ್ತಾಗುತ್ತೆ ನಾನು ಯಾವ ಡ್ರೆಸ್ ವೇರ್ ಮಾಡಿದ್ದೀನಿ, ಹೇಗೆ ಕಾಣುತ್ತೆ ಅಂದ್ಬಿಟ್ಟು. ಅಷ್ಟೇ. ಈಗ ಇದನ್ನೆಲ್ಲ ಪ್ಯಾಕ್ ಮಾಡೋಣ ಅಂದ್ಕೊಂಡೆ. ಇವಳು ಹೆಂಗಿದ್ರು ಮಲ್ಕೊಂಡ್ಲಲ್ಲ ಪಾಪು, ಅವಳು ಎದೋಳು ವರ್ಷದೊಳಗಡೆ ಸ್ವಲ್ಪ ಬಟ್ಟೆನಾರು ಪ್ಯಾಕ್ ಮಾಡಿ ಇಟ್ಬಿಟ್ರೆ ಆಮೇಲಿಂದ ಅದು ಚಟ್ನಿ ಪೌಡ್ರ್ ಮಾಡಿಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂತ. ನನ್ನ ಹಸ್ಬೆಂಡು ಹೊರಟಿದ್ದಾರೆ, ಅವರು ಇನ್ನೇನು ಬರ್ತೀನಿ ಅಂತ ಹೇಳಿದ್ರು. ಅವ್ರು ಬಂದ ಮೇಲೆ ಪಾಪುಗೆ ಸ್ನಾನ ಮಾಡಿಸ್ಬಿಟ್ಟು, ಅಂದರೆ ನನ್ನ ಮಗನಿಗೆ, ನಾನು ಪಾಪು ಅಂತ ಕರಿತೀನಲ್ಲ, ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಪಾಪು ಅಂತೀರಾ, ಇವಳಿಗೂ ಪಾಪು ಅಂತೀರಾ, ಅವನಿಗೂ ಪಾಪು ಅಂತೀರಾ ಅಂತ. ಅದಕ್ಕೆ ನನ್ನ ಮಗನಿಗೆ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಹೊರಡಬೇಕು. ಯಾವ ಥರ ಪೂಜೆ ಮಾಡಿಸಿ ಯಾವ ಥರ ಕರ್ಕೊಂಡು ಹೋಗ್ತೀವಿ ಅವನನ್ನು ಅಂತ ನಾನು ತೋರಿಸ್ತೀನಿ ಪ್ರೊಸೀಜರು. ಇದೇ ಫಸ್ಟ್ ಟೈಮ್ ಅವನಿಗೆ ನಾವು ಶಬರಿಮಲೆಗೆ ಮಾಲೆ ಹಾಕಿ ಕಳಿಸ್ತಾ ಇರೋದು. ಫಸ್ಟ್ ಟೈಮು ಮಣಿಕಂಠ ಸ್ವಾಮಿ ನಾಳೆ ಅವರು. ತೋರಿಸ್ತೀನಿ ನಿಮಗೆ ಪ್ರೊಸೀಜರ್ ಹೇಗಿರುತ್ತೆ ಅಂತ. ಆ್ಯಂಡ್ ಇನ್ನು ನಾಳೆದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅದನ್ನು. ಆ್ಯಂಡ್ ನನಗೆ ಟೈಮು ಸಾಕಾಗಿಲ್ಲ, ಅದಕ್ಕೋಸ್ಕರ ವೀಡಿಯೋ ಎಡಿಟ್ ಮಾಡಿ ಹಾಕೋಕ್ಕಾಗ್ತಾಯಿಲ್ಲ. ಆದಷ್ಟು ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ನಿಮ್ಮ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಇವಾಗ ಇಲ್ಲಿ ಶೇಂಗಾ ಚಟ್ನಿ ಮಾಡೋದಕ್ಕೆ ಅಂತೇಳಿ ಶೇಂಗಾ ಮತ್ತು ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ ಮತ್ತು ಕರ್ಬೇವು ಸೊಪ್ಪು, ಹುಣಸೆಹಣ್ಣು ಎಲ್ಲನೂ ಹಾಕ್ಕೊಂಡು ರಿವರ್ಸಲ್ಲಿ ತಿರುಗಿಸ್ಕೊಂಡು ಅದನ್ನ ತರ್ತರಿಯಾಗಿ ಪೌಡ್ರ್ ಮಾಡಿಕೊಂಡು ರುಚಿಗೆ ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿದ್ರೆ. ಆಮೇಲೆ ಚಪಾತಿಗೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡು ಚಪಾತಿ ಕೂಡ ಮಾಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾಯಿತು. ಚಿಕ್ಕ ಬ್ಯಾಗ್ ಬಂದು ನನ್ನ ಮಗಂದು, ಹಾಗೆ ದೊಡ್ಡ ಬ್ಯಾಗ್ ಬಂದು ತಿಂಡಿಗಳು ಇಟ್ಟಿದ್ದೀನಲ್ಲ ಅದು. ಚಿಕ್ಕ ಬ್ಯಾಗಲ್ಲಿ ಬರೀ ಮೆಡಿಸನ್ಸ್ ಮಾತ್ರ ಇಟ್ಟು, ಬಟ್ಟೆ ಮತ್ತು ಮೆಡಿಸನ್ಸ್ ಮಾತ್ರ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ನಂದಾ ದೀಪ ಹಚ್ಚಿದ್ದೀವಿ, ದೊಡ್ಡ ದೀಪನ. ಈ ದೀಪನ ನನ್ನ ಮಗ ಇನ್ನು ಶಬರಿಮಲೆಯಿಂದ ವಾಪಸ್ ಬರೋ ತನಕನೂ ಅದು ಆರದೇ ಇರೋ ಥರ ನೋಡ್ಕೋಬೇಕು. ನನ್ನ ಮಗನ ಕೈಲೇ ಪೂಜೆ ಮಾಡಿಸ್ತಾ ಇದ್ದೀನಿ ಇವಾಗ. ಅವ್ರ ಕೈಲೇ ದೀಪ ಹಚ್ಚಿಸ್ಬಿಟ್ಟು ಅವ್ರ ಕೈಲೇ ಪೂಜೆ ಮಾಡಿಸ್ತಾ ಇರೋದು. ಅವರು ಆಲ್ರೆಡಿ ಗುರುವಾರದಿಂದನೇ ಪ್ರತಿದಿನ ಸ್ನಾನ ಮಾಡಿ ಪೂಜೆ ಮಾಡಿಸ್ತಾ ಇದ್ವಿ, ವ್ರತ ಥರ ಮಾಡಿಸ್ತಾ ಇದ್ವಿ ನನ್ನ ಮಗನ ಹತ್ರ. ಸ್ಲಿಪ್ಪರ್ ಏನೂ ಹಾಕಿಸ್ತಾ ಇರಲಿಲ್ಲ. ಇವಾಗ ಲಾಸ್ಟಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಅವ್ರ ಕೈಲಿ ಕರ್ಪೂರ ಹಚ್ಚಿ ಕರ್ಕೊಂಡು ಹೋಗಬೇಕು. ಇಲ್ಲಿ ಇನ್ನು ಮಾಲೆ ಹಾಕಿಲ್ಲ ಅಂದರೂ ಕೂಡ ನಾವು ಈ ಊರಿಂದ ಬೇರೆ ಊರಿಗೆ ಹೋಗೋದಲ್ವಾ, ಹಾಗಾಗಿ ಮನೆಯಿಂದ ದೀಪ ಹಚ್ಚಿಸಿ ಕರ್ಪೂರ ಹಚ್ಚಿಸ್ಬಿಟ್ಟು ತೆಂಗಿನಕಾಯಿ ಒಡಿಸಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ದೀಪ ಹಚ್ಚಿ ಪೂಜೆ ಮಾಡಿದ್ದಾದಮೇಲೆ ನೋಡಿ ಇಲ್ಲಿ ಹೊಸ್ಲಲ್ಲಿ ಅವ್ರಿಗೆ ಕರ್ಕೊಂಡು ಬಂದು ಕರ್ಪೂರ ಹಚ್ಚಿದ್ದೀನಿ ನೋಡಿ. ಅಲ್ಲಿ ತೆಂಗಿನಕಾಯಿ ಒಡಿಸಿದ್ದೀನಿ. ಆ ಕಲ್ಲು ಮೇಲೆ ತೆಂಗಿನಕಾಯಿ ಒಡಿಸಿ ಉದ್ದಕ್ಕೂ ಕರ್ಪೂರ ಹಚ್ಚಿಸ್ಬಿಟ್ಟು ಅವರು ಆಟೋದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರು. ಈ ಕಲ್ಲಿಗೆ ನಾನು ಅರಿಶಿನ ಕುಂಕುಮ ಹಾಕಿ ಹೂವು ಹಾಕಿ ಪೂಜೆ ಮಾಡಬೇಕು. ಇನ್ನು ಅವ್ರು ಬರೋ ತನಕ ಆ ಕಲ್ಲನ್ನು ಪೂಜೆ ಮಾಡಬೇಕು ನಾನು ಪ್ರತಿದಿನ. ಹಾಗೆ ನಾವೀಗ ಆಟೋದಲ್ಲಿ ಹೋಗ್ತಾಯಿದ್ದೀವಿ. ನಾವು ಸಂಜೆ ಹೊತ್ತಲ್ವ ರಶ್ ಆಗುತ್ತೆ ಅಂತ ಸಬರ್ಬನ್ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಅಬ್ಬಾ ರಶ್ ಅಂದರೆ ಕಡಿಮೆ ರಶ್ ಇರಲಿಲ್ಲ, ಬಸ್ಗಳಂತೂ ಸಿಕ್ಕಾಬಿಟ್ಟೆ ರಶ್ ಇತ್ತು. ಇಡೀ ಮೈಸೂರೇನೇ ಎಲ್ಲೋ ಹೊರಗಡೆ ಹೊರಟಿದೆ ಅನ್ನೋ ಥರ ಅನ್ನಿಸ್ತಿತ್ತು. ಅಲ್ಲಿಂದ ಕೊನೆಗೆ ಬಸ್ ಸಿಕ್ತು. ಬಸ್ ಸಿಕ್ಕಿ ನಾವು ಊರಿಗೆ ಬಂದ್ವಿ. ಬರೋ ಅಷ್ಟರೊಳಗಡೆ ಆಲ್ರೆಡಿ ಒಂದು 8 ಗಂಟೆ ಆಗೋಗಿತ್ತು. ನಮಗೇನಂತ ಹೇಳಿದರು ಅಂದರೆ ಒಂದು ಭಜನೆಗಾದರೂ ಬರಬೇಕು ಅವರು ಅಂತ ಹೇಳಿದರು. ಮಾಲೆ ಹಾಕಿಲ್ಲ ಅಂದರೂ ಭಜನೆ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ನನ್ನ ಮಗನ ಕರ್ಕೊಂಡು ಬಂದ್ವಿ. ಭಜನೆ ಸ್ಟಾರ್ಟ್ ಮಾಡಿದರು. ದೇವಸ್ಥಾನದ ಹತ್ರನೇ ಇಳಿದ್ಬಿಟ್ಟು ಕೈ ಕಾಲು ಮುಖ ತೊಳೆಸ್ಬಿಟ್ಟು ಅಲ್ಲಿ ಕಳಿಸಿದ್ವಿ. ನನ್ನ ಮೈದನ್ನ ಕೂರಿಸ್ಕೊತಿದ್ದಾರೆ ನೋಡಿ, ಕೂರಿಸ್ಕೊಂಡು ಭಜನೆ ಮಾಡಿಸ್ತಾ ಇದ್ದಾರೆ. ಇವಾಗ ನಾನು ಇನ್ನು ವಾಯ್ಸ್ ಕೊಡಲ್ಲ, ಹಾಗೆ ಬಿಡ್ತೀನಿ. ಯಾವ ರೀತಿ ಭಜನೆ ಮಾಡ್ತಾರೆ ಅಂತ ನೀವು ಕೂಡ ಕೇಳಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಅಯ್ಯಪ್ಪ ಸ್ವಾಮಿದು ಭಜನೆ ಮಾಡೋದು ಕೇಳೋದಕ್ಕೆ.
ಇರುಮುಡಿ ಹಿಂದಿನ ದಿನ ಹೊರಗಡೆ ಮಂಟಪ ಥರ ಮಾಡಿ ಮಂಟಪ ಪೂಜೆ ಮಾಡಿ ಇವತ್ತು ಇಲ್ಲಿ ಭಜನೆಗೆ ಹೋಗೋದು ಮಾಡ್ತಾರಂತೆ. ಇರುಮುಡಿ ನಾಳೆ ಅನ್ನುವಾಗ ಅದೇ ಥರ ಮಾಡಿದ್ರು. ಇವಾಗ ಪೂಜೆ ಮಾಡ್ತಾಯಿದ್ರು. ನನ್ನ ಮಗ ಎಲ್ಲಿ ಹೋಗಲ್ವೋ ಭಜನೆಗೆ ಅಂತ ನನಗೆ ಭಯ ಆಗೋಗಿತ್ತು. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೆದರ್ಕೊಂಡ್ಬಿಟ್ಟ ಅವನು ಹೋಗೋದಕ್ಕೆ. ನಾನು ಹೋಗಲ್ಲ ಅಲ್ಲಿಗೆ ಅಂತ ಹಠ ಮಾಡ್ತಾಯಿದ್ದ. ಆಮೇಲೆ ಅವನಿಗೆ ಇಲ್ಲಪ್ಪ ಹೋಗಬೇಕು, ನೀನು ಶಬರಿಮಲೆಗೆ ಹೋಗ್ತೀಯಲ್ಲ, ಇದೇ ಥರ ನೀನು ಬಟ್ಟೆ ನಾಳೆ ಹಾಕ್ಕೊಡ್ತಾರೆ ನಿನಗೂ ಇದೇ ಥರ, ಹೋಗು ದೇವ್ರು ಒಳ್ಳೇದು ಮಾಡಬೇಕಲ್ವ ಅಂತೆಲ್ಲ ಹೇಳಿದ ಮೇಲೆ ಆಮೇಲೆ ನನ್ನ ಮೈದನ ಬಂದು ಕರೆದ್ರು. ಆವಾಗ ಅವನು ಕೈ ಕಾಲು ಮುಖ ತೊಳ್ಕೊಂಡು ಅಲ್ಲಿ ಹೋಗಿ ಕೂತ್ಕೊಂಡು ಭಜನೆ ಮಾಡಿದ್ದು. ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಳ್ಳೋದು ಸುಮ್ಮನೆ ಹುಡುಗಾಟಕ್ಕೆ ಕಾಟಾಚಾರಕ್ಕೆ ಹಾಕ್ಕೊಳ್ಳೋ ಅಂಥದ್ದಲ್ಲ. ಯಾಕಂದರೆ ತುಂಬ ಭಕ್ತಿ ತುಂಬ ನಿಷ್ಠೆಯಿಂದ ಮಾಡಬೇಕು ಈ ವ್ರತನ. ಯಾರು ಮಾಲೆ ಹಾಕ್ಕೊಳ್ತಾರೋ ಅವ್ರುಗಳಂತೂ ತುಂಬ ನಿಷ್ಠೆಯಿಂದ ಇರಬೇಕು. ಅದರದ್ದೇ ಆದಂಥ ಪ್ರೊಸೀಜರ್ ಇದೆ ತುಂಬ, ಅದೇ ಥರನೇ ಫಾಲೋ ಮಾಡಬೇಕು. ಹಾಗೆ ಮನೆಯಲ್ಲಿ ಇರೋವಂಥವ್ರು ಕೂಡ ನಾವು ಈಗ ನಮ್ಮ ಮಗನ್ನ ಕಳಿಸ್ತಿದ್ದೀನಿ ಅಂದರೆ ಏನೋ ಕಾಟಾಚಾರಕ್ಕೆ ಏನೋ ಮಾಡ್ತೀನಿ ಅಂತ ಮಾಡಬಾರ್ದು. ಶ್ರದ್ಧೆ ಭಕ್ತಿಯಿಂದ ತುಂಬ ಮಡಿಯಿಂದ ಮಾಡಬೇಕು. ಮೈಲಿಗೆ ಎಲ್ಲ ತಗಲಿಸ್ಬಾರ್ದು. ಆ ಥರ ಇರುತ್ತೆ. ಆಮೇಲೆ ಎಷ್ಟು ನಾವು ಭಕ್ತಿಯಿಂದ ಮಾಡ್ತೀವೋ ಅಷ್ಟೇ ಭಯ ಕೂಡ ಇರುತ್ತೆ. ಅಯ್ಯಪ್ಪ ಸ್ವಾಮಿ ಅಂದರೆ ಸ್ವಲ್ಪ ಭಯನೂ ಇರೋದೇ ಇದೆ, ಎಲ್ಲಿ ಗೊತ್ತಿಲ್ಲದೆ ತಪ್ಪು ಮಾಡಿಬಿಡ್ತೀವೋ ಅಂತ. ಬಟ್ ಅಯ್ಯಪ್ಪ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತಲೇ ಕೇಳ್ಕೊಳ್ತೀನಿ. ಹಾಗೆ ನಮ್ಮೂರಲ್ಲಂತೂ ತುಂಬ ನಿಷ್ಠೆಯಿಂದ ಮಾಡ್ತಾರೆ. ನಾನು ನೋಡ್ತಾ ಇದ್ದೀನಿ ಮದುವೆ ಆದಾಗಿಂದ. ನನ್ನ ಮೈದನ ಪ್ರತಿ ವರ್ಷ ಹೋಗ್ತಿದ್ರು. ಹೋದ ವರ್ಷ ಒಂದೇ ವರ್ಷ ಹೋಗಿಲ್ಲ ಅಷ್ಟೇ, ಪ್ರತಿ ವರ್ಷ ಹೋಗ್ತಾಯಿದ್ರು. ಆ್ಯಂಡ್ ಈ ವರ್ಷ ಹೋಗ್ತಿದ್ದಾರೆ. ನನ್ನ ಮಗಂದು ಅಷ್ಟೇ ಹರಕೆ ಇತ್ತು, ಅವನಿಗೆ ಹುಷಾರಿರಲಿಲ್ಲ ಚಿಕ್ಕ ಮಗುನಲ್ಲಿ. ಆವಾಗ ನಾನು ನನ್ನ ಮೈದನಿಗೆ ಅಂತ ತುಪ್ಪದ ಕಾಯಿ ತುಂಬ್ಸೋಕ್ಕೆ ಅಂತ ಹೋದಾಗ ಸುಮ್ಮನೆ ಅಂದ್ಕೊಂಡಿದ್ದೆ ನಾನು, ನನ್ನ ಮಗನೂ ಕಳಿಸ್ಕೊಡ್ತೀನಪ್ಪ ಅಲ್ಲಿಗೆ ಅಂತ. ಅದ್ರ ಪ್ರಕಾರ ಈ ಸಲ ಕಳಿಸ್ತಾ ಇದ್ದೀನಿ ಅಷ್ಟೇ. ನೋಡೋಣ ಮುಂದೆ ಅನುಕೂಲ ಆದರೆ ಎಷ್ಟು ವರ್ಷ ಕಳ್ಸೋಕ್ಕಾಗುತ್ತೆ ಅಷ್ಟು ವರ್ಷ ಕಳ್ಸೋಣ ಅಂದ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗಿದು ಇವಾಗ ಲಾಸ್ಟಲ್ಲಿ ಮಹಾಮಂಗಳಾರತಿ ಮಾಡ್ತಾಯಿದ್ರು. ಆ ಟೈಮಲ್ಲಿ ಯಾವ ಥರ ಅಂದರೆ 18 ಮೆಟ್ಲಿದೆಯಲ್ಲ, 18 ಮೆಟ್ಲಿಗೂ ಒಂದೊಂದು ಕರ್ಪೂರ ಥರ ಇಟ್ಬಿಟ್ಟು ಅದನ್ನು ಕನ್ಯಾಸ್ವಾಮಿಗಳಿರ್ತಾರಲ್ಲ ಅವ್ರ ಕೈಯಲ್ಲಿ ಹಚ್ಸೋದು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ರು. ಇದು ನನಗೂ ಗೊತ್ತಿರಲಿಲ್ಲ, ಅಲ್ಲಿ ನೋಡಿದ್ಮೇಲೆ ನನಗೂ ಕೂಡ ಗೊತ್ತಾಗಿದ್ದು. ಇವಾಗ ಗುರುಗಳು ಮಹಾಮಂಗಳಾರತಿ ಮಾಡ್ತಾಯಿದ್ರು. ಮಹಾಮಂಗಳಾರತಿ ಆದಮೇಲೆ ಅವರು ಕನ್ಯಾಸ್ವಾಮಿಗಳು ಕರ್ಪೂರನ ಹಚ್ತಾರೆ. ಒಂದೊಂದು ಅವರು ಹೇಳ್ದಾಗ ಒಂದೊಂದನ್ನೇ ಹಚ್ಕೊಂಡು ಹೋಗೋವಂಥದ್ದು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನನ್ನ ಮಗನ್ನ ನಾನು ಇದೇ ಫಸ್ಟ್ ಟೈಮು ಬಿಟ್ಟು, ಅಂದರೆ ನಾವಿಲ್ಲದೆ, ನಾನು ಮತ್ತು ನನ್ನ ಹಸ್ಬೆಂಡು ಇಲ್ಲದೆ ನನ್ನ ಮಗ ನನ್ನ ಮೈದನ ಜೊತೆ ಹೊರಗಡೆ ಹೋಗ್ತಿರೋದು ಇದೇ ಫಸ್ಟ್ ಟೈಮು. ಇಲ್ಲಿ ತನಕ ನಾನು ಇರ್ತಿದ್ದೆ, ಇಲ್ಲ ನನ್ನ ಹಸ್ಬೆಂಡ್ ಇರ್ತಿದ್ರು. ನಾವಿಬ್ಬರು ಇದೇ ಫಸ್ಟ್ ಟೈಮ್ ಅವನು ಹೋಗ್ತಿರೋದು. ಹಾಗಾಗಿ ಸ್ವಲ್ಪ ಭಯ ಕೂಡ ಇತ್ತು. ಎಲ್ಲಿ ಗಲಾಟೆ ಮಾಡ್ತಾನೋ, ಹಠ ಮಾಡ್ತಾನೋ, ಹೆಂಗಿರುತ್ತೋ ಏನೋ, ಪಾಪ ಅವರು ಕರ್ಕೊಂಡು ಹೋದವ್ರಿಗೂ ಅವ್ರಿಗೂ ಎಲ್ಲಿ ಹಿಂಸೆ ಕೊಟ್ಬಿಡ್ತಾನೋ ಅಂತ ಭಯ ಕೂಡ ಇತ್ತು ನನಗೆ. ಏನೂ ತೊಂದರೆ ಆಗದೆ ಎಲ್ಲರೂ ಕ್ಷೇಮವಾಗಿ ಹೋಗಿ ಬರಲಿ ಅಂತಲೇ ಬೇಡ್ಕೊತಾ ಇದ್ದೆ ನಾನು. ಹಾಗೆ ನಮ್ಮ ಮನೆಯಲ್ಲಿ ನಮ್ಮಣ್ಣ ಪ್ರತಿ ವರ್ಷ ಶಬರಿಮಲೆಗೆ ಹೋಗ್ತಾಯಿದ್ರು. ಆವಾಗ ನಾವು ಕೂಡ ಭಜನೆ ಮಾಡೋ ಕಡೆ ಹೋಗಿ ಭಜನೆ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿರ್ತಾಯಿತ್ತು. ಅದೆಲ್ಲ ನೆನಪಾಯಿತು ನನಗೆ ಅಷ್ಟೇ. ಆಮೇಲೆ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಇಸ್ಕೊಂಡು ಮನೆಗೆ ಹೋದ್ವಿ. ನನ್ನ ಮಗನ ಮನೆಗೆ ಕರ್ಕೊಂಡೋಗಿ ಮಲಗಿಸ್ಕೊಂಡ್ವಿ. ಯಾಕಂದರೆ ನಾಳೆ ಬೆಳಗ್ಗೆ 4 ಗಂಟೆಗೆ ಇರುಮುಡಿ ಇದ್ದಿದ್ದು, ಹಾಗಾಗಿ ಅಂದರೆ ಮಾಲೆ ಹಾಕೋದಿದ್ದಿದ್ದು, ಅದಕ್ಕೆ ನಾಳೆ ಕರ್ಕೊಬನ್ನಿ ಅಂತ ಹೇಳಿದ್ರು. ಇವಾಗ ಅವ್ರನ್ನ ಇಲ್ಲಿ ಪ್ರಸಾದ ಎಲ್ಲ ತೊಗೊಂಡು ಮನೆಗೆ ಕರ್ಕೊಂಡೋಗ್ಬಿಟ್ಟು ಮಲಗಿಸ್ಕೊಂಡು ಬೆಳಗ್ಗೆ ಕರ್ಕೊಬರೋದು ಅಂತ ಮಾತಾಡ್ಕೊಂಡ್ವಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ. ಇರುಮುಡಿ ವ್ಲಾಗು ಬೇರೆ ಮಾಡಿದ್ದೀನಿ, ಅದನ್ನು ಮತ್ತೆ ಅಪ್ಲೋಡ್ ಮಾಡ್ತೀನಿ. ಈಗ ಯಾರೆಲ್ಲ ನನ್ನ ಚಾನಲ್ ನನ್ನ ವೀಡಿಯೋಗಳನ್ನ ನೋಡ್ತಿದ್ರೆ ಎಲ್ರಿಗೂ ಅಯ್ಯಪ್ಪ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ. ಹಾಗೆ ಇರುಮುಡಿ ವ್ಲಾಗ್ ಕೂಡ ನೋಡಿ ಸಪೋರ್ಟ್ ಮಾಡಿ. ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮಗೆಲ್ಲ ಮುಂದಿನ ವ್ಲಾಗ್